ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನು ಇವಾಗ ಫ್ಯಾನ್ಸಿ ಸ್ಟೋರಿಗೆ ಅಂತ ಹೇಳಿ ಬಂದಿದ್ದೀವಿ. ಕ್ಲಿಪ್ ನೋಡಿರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಇವಾಗ ನಾನು ಅದೊಂದು ಜೊತೆ ಕ್ಲಿಪ್ಪು ಮತ್ತು ಹಾಗೆ ಒಂದು ಗೊಂಬೆನ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಯಾರಿಗೆ ಅಂದರೆ ನಮ್ಮ ಮನೆ ಓನರ್ ಪಾಪುದು ಬರ್ತ್ಡೇ ಇತ್ತು, ಮೊದಲನೇ ವರ್ಷದ ಬರ್ತ್ಡೇ ಇತ್ತು, ಹೆಣ್ಮಗು. ಹಾಗಾಗಿ ಒಂದು ಜೊತೆ ಕ್ಲಿಪ್ಪು ಮತ್ತು ಒಂದು ಗೊಂಬೆನ ನಾವು ತಗೊಂಡು ಅದನ್ನು ಗಿಫ್ಟ್ ಮಾಡಿಸ್ತಾ ಇದ್ದೀವಿ. ಮಾರ್ನಿಂಗ್ ಇತ್ತು ಬರ್ತ್ಡೇ, ಅವರು ಈವ್ನಿಂಗ್ ಬಂದು ಹೇಳಿದರು. ಹಾಗಾಗಿ ಬೇಗನೆ ಹೋಗಿ ಗಿಫ್ಟ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ಗಿಫ್ಟ್ ತಗೊಂಡು ಪ್ಯಾಕ್ ಕೂಡ ಮಾಡಿಸ್ಕೊಂಡು ತೊಗೊಂಬಂದೀವಿ. ಗಾನು ಅಸಿಸ್ಟೆಂಟ್ ಕರ್ಕೊಂಡು ಹೋಗಿರಲಿಲ್ಲ, ಹಾಗಾಗಿ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಎಂಥದ್ದು ತೊಗೊಂಡ್ರಿ ಅಂತ ಕೇಳ್ತಾರೆ ಅಂಥೇಳಿ. ಹಾಗಾಗಿ ಅದೇ ಥರದ್ದು ಇನ್ನೊಂದಿತ್ತು, ಅದನ್ನೇ ನಾನಿಲ್ಲಿ ಫೋಟೋ ತಗೊಂಬಂದು ತೋರಿಸ್ದೆ ಅವ್ರಿಗೆ. ಸೇಮ್ ಇದೇ ಥರ ಆದರೆ ಪಿಂಕ್ ಕಲರ್ದು ಇತ್ತು ಇನ್ನೊಂದು ಪೀಸು, ಅದನ್ನೇ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀವಿ ಇವಾಗ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬರ್ತ್ಡೇಗೆ ಹೋಗೋದಕ್ಕೆ ಅಂಥೇಳಿ ಗಾನು ಅಸಿಸ್ಟನ್ನು ರೆಡಿ ಮಾಡ್ತಾಯಿದ್ದೆ. ಅವರು ಸಿಂಪಲಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದರು, ಫ್ಯಾಮಿಲಿಯವರಷ್ಟೇ ಕೆಫೆಯಲ್ಲಿ ಸೆಲೆಬ್ರೇಟ್ ಮಾಡಿದರು. ಹಾಗಾಗಿ ಬರೀ ಮಕ್ಕಳಿಗೆ ಮಾತ್ರ ಹೇಳಿದರು. ಗಾನು ಈ ಕಡೆ ರೆಡಿ ಆಗ್ತಾಯಿದ್ಲು, ಹೀಗೆ ವಸಿಷ್ಠನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ಬರ್ತ್ಡೇಗೆ ಹೋಗೋದಕ್ಕೆ ಅಂತ ಹೇಳಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ತಲೆ ಸ್ನಾನ ಮಾಡಿಸಿದ್ದೆ, ಅವತ್ತು ಸ್ಕೂಲ್ ರಜಾ ಇತ್ತು, ಹಾಗಾಗಿ ತಲೆ ಸ್ನಾನನೂ ಮಾಡಿಸಿ ನೀಟಾಗಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇವಾಗ ಅವನಿಗೆ. ಅಲ್ಲ ಹಂಗೆ ಲೂಸ್ ನೀನು ಟೈಟ್ ಅಂದ ಶರ್ಟ್ ಅನ್ಕೊಂಡಿನ ಇವತ್ತು ಮಾಡಿದ್ಯಾ ಎಲ್ಲ? ಅವಳ ಮುಖ, ನನ್ನ ಮುಖ ನೋಡಿ ಯಾಕೆ ಹೇಳ್ತೀಯ? ಜಾಸ್ತಿ ಜನ ಬಂದಿದ್ರಂತಲ್ಲ ಹೌದಾ? ಸರ್ ಬೇಗ ಇಲ್ವಾ? ಯಾಕೆ ಲೇಟ್ ಅಂತ? ಇವತ್ತು ಹೊರಗಡೆ ಚಪ್ಪಲಿ ಹಾಕೊಂಡು ಓಡಿಸಿದ್ರು. ನೀವು ಹೌದಾ? ಚಪ್ಪಲಿ ಹಾಕೊಂಡು ಸರಿ ಹೋಗುತ್ತಾ? ನನಗೆ ನೀನ್ ಬೇಡ ಅಕ್ಕ ಬೇಕಂತ. ನಾನು ಬೇಡ, ಬೇರೆ ಕೈ ಮುಗಿದ್ಯಾ? ಇಲ್ಲ. ನಮೋ ಸಿದ್ಧಾನಂದ ನಮ ಯಾರಣ ನಮೋ ಲಯಸನ ಆಶು ಇದು ಬುದ್ಧಿ ಕರ್ಪ ಎಲ್ಲ ಗೋಳಿ ನಲ್ಪ ಹೇಳಿ. ಫ್ರೆಂಡ್ಸ್, ಊಟಕ್ಕೆ ಅಂಥೇಳಿ ನಾನಿಲ್ಲಿ ಹೆಸರು ಕಾಳು ಸಾಂಬಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಇಲ್ಲಿ ಹೆಸರು ಕಾಳನ್ನು ಬೇಯಿಸೋಕೆ ಇಡ್ತಾಯಿದ್ದೀನಿ. ಒಂದು 2-3 ಮೆಣಸಿನ್ಕಾಯಿ, ಒಂದು ಟೊಮೆಟೊ ಹಾಕಿ ಇದನ್ನು ಬೇಯಿಸೋದಕ್ಕೆ ಇಡ್ತೀನಿ. ಹೆಸರು ಕಾಳು ಚೆನ್ನಾಗಿ ಹಣ್ಣಾಗಿ ಬೇಯಬೇಕು ಅಂದರೆ ಜಾಸ್ತಿ ಹೊತ್ತು ಕೂಗಿಸ್ಕೋಬೇಕು ಇದನ್ನು. ಈಗ ಇದನ್ನು ಕೂಗೋದಕ್ಕೆ ಇಟ್ಬಿಟ್ಟು ಈ ಕಡೆ ಮುದ್ದೆಗೆ ಹೆಸರಿಟ್ಟಿದ್ದೀನಿ. ಈಗ ಮುದ್ದೆಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅಂದರೆ ನಾನು ಗಂಟಾಗಬಾರ್ದು ಅಂಥೇಳಿ ಫಸ್ಟ್ ಸ್ವಲ್ಪ ಹಿಟ್ಟನ್ನ ಕಲಿಸಿ ಬಿಡ್ತೀನಿ, ಆಮೇಲೆ ಮುದ್ದೆ ಚೆನ್ನಾಗಾಗುತ್ತೆ. ಇದು ಸ್ಟಾರ್ಟಿಂಗ್ ಅಂದರೆ ನಾನು ಯಾವಾಗಲೂ ಮಾಡೋದು ಹಿಂಗೇ. ನನಗೆ ಇಲ್ಲಿಯವ್ರ ಥರ ಮುದ್ದೆನ ಹಿಟ್ಟನ್ನು ಕುದಿಸಿ ಮಾಡೋದಕ್ಕೆ ಬರೋಲ್ಲ. ಫಸ್ಟ್ ಈ ಥರ ಹಿಟ್ಟನ್ನು ಕಲಿಸ್ಕೊಂಡೆ ನಾನು ಮಾಡೋದು. ಅಂದರೆ ನನಗೆ ಈ ಥರ ಮಾಡೋದೇ ಕಂಫರ್ಟೇಬಲ್ ಆಗುತ್ತೆ. ಸೀದಾ ಹಿಟ್ಟನ್ನು ಸುರಿದ್ಬಿಟ್ಟು ಮಾಡ್ತಾರಲ್ಲ, ನಂಗೆ ಅದು ಬರಲ್ಲ, ಗಂಟಾಗುತ್ತೆ ಅಂತ ಭಯ. ಆ ಥರ ಮಾಡೂ ಇಲ್ಲ ನಾನು ಒಂದು ಸಲನೂ, ಗಂಟಾಗುತ್ತೆ ಅಂತ ಭಯ. ಹಾಗಾಗಿ ಇಲ್ಲಿ ನೋಡಿರಿ, ಈ ಥರ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಫಸ್ಟ್ ರಾಗಿ ಹಿಟ್ಟು, ನೀರು ಕುದಿಯತೈತಿ.
ಮುದ್ದೆ ಅಂತೂ ರೆಡಿ ಆಯಿತು. ಈಗ ಅದು ಸ್ವಲ್ಪ ಚೆನ್ನಾಗಿ ಅಳ್ಕೋಬೇಕು. ಹಾಗಾಗಿ ಮುದ್ದೆ ತಿರ್ಸಿದ್ದೀನಿ ಒಂಚೂರು ಅಳ್ಕೊಳ್ಳೋದಕ್ಕೆ ಅಂತೇಳಿ ಈಗ ಮುಚ್ಚಿ ಇಡ್ತಾಯಿದ್ದೀನಿ. ಒಂದು 5-10 ನಿಮಿಷ ಹಿಂಗೆ ಮುಚ್ಚಿಡಬೇಕು ಇದನ್ನು ಸಣ್ಣ ಇಲ್ಲಿನೇ. ಈ ಕಡೆ ಹೆಸರು ಕಾಳನ್ನು ಕುದಿಸೋಕ್ಕಿಟ್ಟಿದ್ನಲ್ಲ, ಅದು ಕುದ್ದಿದೆ. ಹೆಸರು ಕಾಳು ಸಾಂಬಾರು ರೆಡಿ ಆಯಿತು ನೋಡ್ರಿ. ಈಗ ಮುದ್ದೆ ಮಾಡಿ ಅನ್ನ ಮಾಡಿ ಹೆಸರು ಕಾಳು ಸಾಂಬಾರು ಮಾಡಿದ್ದೀನಿ. ಮುದ್ದೆಗೆ ಅನ್ನಕ್ಕೂ ಎರಡಕ್ಕಾಗುತ್ತೆ. ಮುದ್ದೆ ನಮ್ಮ ವಸಿಷ್ಠ ತಿನ್ನಲ್ಲ, ಫೋರ್ಸ್ ಮಾಡಿದರೆ ತಿಂತಾನೆ, ಇಲ್ಲಾಂದರೆ ಊಟನೇ ಮಾಡಲ್ಲ ಅವನು. ಹಾಗಾಗಿ ಒಂದು ಸ್ವಲ್ಪ ಇಲ್ಲಿ ಅಂತ ಹೇಳಿ ನಾನಿಲ್ಲಿ ಅನ್ನ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಏನು ಮಾಡಿಲ್ಲ. ಹಾಗೆ ಇಲ್ಲಿ ಅನ್ನದ ಗಂಜಿ ಕೂಡ ಇದೆ, ನಾನು ಕುಡಿತೀನಿ. ಇದು ನನಗೆ ಭಾಳ ಇಷ್ಟ. ಅನ್ನದ ಗಂಜಿ ಬಸ್ತು ಮಾಡೋದು ಚೆನ್ನಾಗಿರುತ್ತೆ. ಜಾಸ್ತಿನೇ ಒಂಚೂರು ಮಾಡಿದ್ದೀನಿ ಅವನಿಗೋಸ್ಕರ ಅಷ್ಟೇ. ಮತ್ತು ಸಾಂಬಾರು ಕುದೀತಾ ಇದೆ ಇವಾಗ. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾಂಬಾರು, ಬಿಸಿ ಅನ್ನ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಆಚೆ ಕಡೆ ಮಳೆ ಬೇರೆ ಬರ್ತಾ ಇದೆ, ಫುಲ್ ಮೋಡ, ಮಳೆ, ಗಾಳಿ. ಇಲ್ಲಿ ನೋಡ್ತಿರ್ಬೋದು ಮಳೆ, ಜಿಟಿ ಜಿಟಿ ಮಳೆ ಬರ್ತಾಯಿದೆ, ಫುಲ್ ಮೋಡ ಕೂಡ ಆಗಿದೆ. ಫೈನಲಿ ಮುದ್ದೆ ಅಂತೂ ರೆಡಿ ಆಯಿತು. ನಾನು ಚಿಕ್ಕದಾಗಿ 3 ಮುದ್ದೆ ಮಾಡಿದ್ದೆ. ಗಾನು ವಸಿಷ್ಠ ಅಲ್ಲೇ ಬರ್ತಡೇಗೆ ಹೋಗಿದ್ರಲ್ಲ, ಅವರು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದರು. ಇರಂಗಿರಲಿ ಅಂತ 1 ಮುದ್ದೆ ಎಕ್ಸ್ಟ್ರಾ ಮಾಡಿ ಇಟ್ಟಿದ್ದೆ, 2 ನನಗೆ ನಮ್ಮ ಮನೆಯವ್ರಿಗೆ ಅಂಥೇಳಿ ಮಾಡ್ಕೊಂಡಿದ್ದೆ. ಹೆಸರು ಕಾಳು ಸಾಂಬಾರು ಮುದ್ದೆ ಅಂತೂ ತುಂಬಾ ಸಕ್ಕತ್ತಾಗಿ ಬಂದಿತ್ತು. ಹೆಸರು ಕಾಳು ಸಾಂಬಾರಂತೂ ಅಷ್ಟು ಚೆನ್ನಾಗಿತ್ತು. ಈಗ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದರು, ಅವ್ರಿಗೂ ಊಟ ಹಾಕಿಕೊಟ್ಬಿಟ್ಟು ನಾನು ನಮ್ಮ ಮನೆಯವರು ಇಬ್ಬರು ಊಟ ಮಾಡ್ಕೊಂಡ್ವಿ. ಹಾಗೆ ಅವರಿಬ್ಬರು ಊಟ ಮಾಡಿಕೊಂಡು ಬರ್ತಡೇ ಮುಗಿಸ್ಕೊಂಡು ಮನೆಗೆ ಬಂದರು. ಅದ್ಯಾಕೆ ಕ್ಲೀನ್ ಮಾಡ್ತಿದೀಯಾ ಈಗ? ಮನೆ ಕ್ಲೀನ್ ಇರಬೇಕಾ? ನಿನಗೆ ಒಬ್ಬನಿಗೆ ಜವಾಬ್ದಾರಿ ಇದೆ ಬಿಡು ಅಲ್ಲ. ನಾನು ಕ್ಲೀನ್ ಇಡಲ್ವೇನವ? ನಾನು ಕ್ಲೀನ್ ಮಾಡಲ್ವಾ ಮನೇನ? ನೀನೇ ಹೆಲ್ಪ್ ಮಾಡಿಕೊಡ್ತೀಯಾ? ಅಯ್ಯೋ ನನ್ನ ಬಂಗಾರ. ನೋಡಿ ಫ್ರೆಂಡ್ಸ್, ಇವರು ಮನೆ ಕ್ಲೀನ್ ಮಾಡಿಕೊಡ್ತಾರಂತೆ, ನನಗೆ ಹೆಲ್ಪ್ ಮಾಡ್ತಾರಂತೆ. ನೀರು ತೊಗೊಂಡು ಒಂದು ನ್ಯಾಪ್ಕಿನ್ ತೊಗೊಂಡು ಫ್ರಿಡ್ಜನ್ನು ಒರೆಸ್ತವನೆ. ಅದು ಮಿರರ್ ಫಿನಿಶಿಂಗ್ ಇದೆಯಲ್ಲ, ಅದು ಒಂದು ಸ್ವಲ್ಪ ಮುಟ್ಟಿದ ತಕ್ಷಣ ಮಾರ್ಕ್ ಬೀಳುತ್ತೆ. ಹಾಗಾಗಿ ಅದನ್ನು ಒರೆಸ್ತಾನೆ. ಬಟ್ಟೆ ಒಗೆದು ಹಾಕಿ ತೊಗೊಂಬಂದಿಟ್ಟಿದ್ದೀನಿ, ಮಳೆ ಬರ್ತಿತ್ತು ಅಂತ ಚೇರ್ ಮೇಲೆ. ಈಗ ಬಟ್ಟೆ ಮಡಚಿಡಬೇಕು, ಐರನ್ ಮಾಡಬೇಕು ಸಂಜೆ. ಕ್ಲೀನ್ ಆಯಿತಾ? ಕ್ಲೀನಾಗಿಲ್ಲ? ಕಾಣಿಸ್ತಿದೆಯಾ ನೀನು ಅದರಲ್ಲಿ? ಸಾಕು ಬಿಡು. ಅದೀಗ ನೀನು ಒರೆಸ್ತೀಯಲ್ಲ, ಪೂರ ಕ್ಲೀನಾಗಲ್ಲ ಅದು. ಈಗ ಇನ್ನೂ ಮಾರ್ಕ್ ಬಿದ್ದಂಗೆ ಆಗುತ್ತೆ. ಆ ಥರ ಒರೆಸಿದ್ರೆ, ಅದು ಒರೆಸೋದು ಬೇರೆ ಬಟ್ಟೆಯಲ್ಲಿ ಒರೆಸ್ಬೇಕು. ಹಂಗೆ ಒರೆಸ್ಬಾರ್ದು, ಯಾವ ಬಟ್ಟೆ ಬೇಕು ಆ ಬಟ್ಟೆಯಲ್ಲಿ. ನೋಡಿಲ್ಲಿ. ಥ್ಯಾಂಕ್ ಯು. ಸಾಕು ಬಿಡು. ಅಲ್ಲೂ ಒರೆಸ್ತಾ ಕೆಳಗೆ? ಸಾಕು. ಯಾಕವ? ಅಯ್ಯವ್ವ, ಒಳಗೆಲ್ಲ ಧೂಳು ಇರ್ತೈತಿ ಆಗ. ಫ್ರೆಂಡ್ಸ್, ಇವಾಗ ಮೀಶೋಯಿಂದ ಒಂದು ಗಿಫ್ಟ್ ಬಂದಿದೆ. ನಾನು ನಮ್ಮ ಗಾನವಿಗೆ ಚೈನ್ ಆರ್ಡ್ರ್ ಮಾಡಿದ್ದೆ, ಅಂದರೆ ಶಾರ್ಟ್ ಚೈನ್ಗಳಿರ್ತಾವಲ್ಲ ಅದು ಆರ್ಡ್ರ್ ಮಾಡಿದ್ದೆ. ನೋಡೋಣ ಎಷ್ಟು ಪೀಸಿಂದಿತ್ತು, ಎಷ್ಟು ಆರ್ಡ್ರ್ ಮಾಡಿದ್ದೆ ಅಂತ ನನಗೂ ಗೊತ್ತಿಲ್ಲ. ಇದ್ರ ಮೇಲೆ ಅಮೌಂಟ್ ಕೊಟ್ಟಿಲ್ಲ, ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ. ಹಾಗಾಗಿ
ಇಷ್ಟು ಚಿಕ್ಕದಿದ್ದಾವೆ ನೋಡಿ 2. ಇದು ಪರ್ಲ್ ಇದೆ, ಇದು ಗೋಲ್ಡ್ ಕಲರ್ ಬೀಡ್ ಇದೆ. ಅದಾದಮೇಲೆ ಇದು ಒಂದು ಬಟರ್ಫ್ಲೈ, ಬ್ಲ್ಯಾಕ್ ಕಲರ್ ಬಟರ್ಫ್ಲೈ. ಆಮೇಲೆ ಇದು ಒಂದು ಈ ಥರ ಸ್ಟಾರ್ ಶೇಪು. ಆಮೇಲೆ ಇದು ಒಂದು ಹಾರ್ಟ್ ಶೇಪು. 5 ಚೈನ್ಗೆ 116 ರೂಪಾಯಿನೋ ಕೊಟ್ಟಿದ್ದೀನಿ ನಾನು. ಮಾಡಿ ಬಂದು ಇಲ್ಲಿದಾವೆ ನೋಡಿ ಫ್ರೆಂಡ್ಸ್ ಡಿಸೈನ್ಗಳು. ಒಂದು ಹಾರ್ಟ್ ಶೇಪ್ ಇದೆ, ಒಂದು ಬಟರ್ಫ್ಲೈ, ಒಂದು ಸ್ಟಾರು, ಒಂದು ಗೋಲ್ಡು, ಒಂದು ಪರ್ಲು. 5 ಚೈನ್ಗೆ 116 ರೂಪಾಯಿ ಕೊಟ್ಟಿರೋದು. ವರ್ತ್ ಅನಿಸುತ್ತೆ. ಇದು ಬಿಚ್ಚಿನ ಮೇಲೆ ಗೊತ್ತಾಯಿತು, ಕಲರ್ ಏನು ಹೋಗಿಲ್ಲ, ಸ್ವಲ್ಪ ಡಲ್ ಆಗಿದೆ. ಇದು ಈ ಶೇಡೇ ಬೇರೆ ಇದೆ, ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ, ಇದು ಸ್ವಲ್ಪ ವೈಟ್ ಇದೆ, ಇದು ಸ್ವಲ್ಪ ಚೈನ್ ದಪ್ಪ ಇದೆ, ಇದು ಸ್ವಲ್ಪ ತೆಳ್ಳಗಿದೆ. ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಕಲರು. ಚೆನ್ನಾಗಿದೆ. 116 ರೂಪಾಯಿಗೆ 5 ಚೈನು. ಇದೆಲ್ಲ ಸ್ಕೂಲಿಗೆ ಮತ್ತು ಕಾಲೇಜಿಗೆಲ್ಲ ಹಾಕ್ಕೊಂಡೋಗೋ ಮಕ್ಕಳಿಗೆ ಚೆನ್ನಾಗಿರುತ್ತೆ. ನಾನು ಇವತ್ತು ಒಂದು ಸೀರೆನ ತೋರಿಸ್ತಾ ಇದ್ದೀನಿ. ಮೀಶೋ ಅಲ್ಲಿ ತರಿಸಿರೋಂಥ ಸೀರೆ ಇದು ಪ್ರಮೋಷನ್ ಅಲ್ಲ, ನಾನು ಸ್ವಂತ ನನಗಾಗಿ ತೊಗೊಂಡಿರೋಂಥ ಸೀರೆ. ನಾನು ಬೇರೆ ಯೂಟ್ಯೂಬರ್ಸ್ಗೆಲ್ಲ ಪ್ರಮೋಷನಿಗೆ ಕೊಟ್ಟಿರ್ತಾರಲ್ಲ, ಅವರು ನೋಡಿ ರಿವ್ಯೂ ಕೊಟ್ಟು ಅದ್ರದ್ದು ಲಿಂಕ್ ಎಲ್ಲ ಹಾಕಿರ್ತಾರಲ್ಲ, ಅಲ್ಲಿಂದ ನೋಡಿ ನಾನು ಪರ್ಚೇಸ್ ಮಾಡಿರೋದು. ಅದೇ ಇವಾಗ ಗೋಲ್ಡ್ ಕಲರ್ ಸ್ಯಾರಿ ಬರುತ್ತಲ್ಲ, ಅದು ಈಗ ಬಂತು ಪಾರ್ಸಲ್ಲು, ಮೀಶೋಯಿಂದ ತರಿಸಿರೋದು. ಅದನ್ನು ಈಗ ಓಪನ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ ಹೇಳಿ. ಈಗಲೇ ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇರೋದು ಇದನ್ನು. ಇದು ಆನ್ಲೈನ್ ಪೇಮೆಂಟ್ ಮಾಡಿ ತೊಗೊಂಡಿರೋದು. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒಂದು ರೇಟ್ ಇರುತ್ತೆ, ಹಾಗೆಯೇ ಕ್ಯಾಶ್ ಆನ್ ಡೆಲಿವರಿಗೆ ಒಂದು ರೇಟ್ ಇರುತ್ತೆ. ಆನ್ಲೈನ್ ಪೇಮೆಂಟ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಏನು ಅಂದರೆ ಡೆಲಿವರಿ ಡೇಸು 10 ಡೇಸೇ ತೊಗೋತಾರೆ. ನೀವು ಆನ್ಲೈನ್ ಪೇಮೆಂಟ್ ಆದರೂ ಮಾಡಿ ಅಥವಾ ಕ್ಯಾಶ್ ಆನ್ ಡೆಲಿವರಿನಾದರೂ ಮಾಡಿ 10 ಡೇಸ್ಗೆ ಅದು ಬರೋದು. ಈಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಾನು ಈ ಸೀರೆಗೆ 531 ರೂಪಾಯಿನ ಪೇ ಮಾಡಿರೋದು. ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ ನಾನು. ಸೀರೆ ನೋಡಿದ್ರೆ ವೇಟ್ ಇಲ್ಲ, ಗೊತ್ತಿಲ್ಲ ಓಪನ್ ಮಾಡಿದ ಮೇಲೆ ಹೆಂಗೆ ಅನಿಸುತ್ತೆ ಅಂತ. ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ಸೀರೆನ ನೋಡ್ತಾ ಇರ್ಬೋದು, ಇಲ್ಲಿ ಇಷ್ಟು ದೊಡ್ಡ ಬಾರ್ಡರ್ ಇದೆ. ಇದಕ್ಕೆ ಡ್ಯಾಮೇಜ್ ಎಲ್ಲ ಇದೆಯಾ ಅಂತ ನಾನು ಪೂರ್ತಿ ಬಿಚ್ಚಿ ನೋಡಬೇಕು. ವಿತ್ ಬ್ಲೌಸ್ ಇದೆ, ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ನಾನು ನೋಡ್ತೀನಿ ಇವಾಗ. ಅಂದರೆ ನಾವು ಈ ಸೀರೆಗೆ ಮೆರೂನು, ರೆಡ್, ಪಿಂಕ್, ಬ್ಲ್ಯಾಕ್, ಗ್ರೀನು ಅಥವಾ ಇದ್ರದ್ದೇ ಗೋಲ್ಡ್ ಕಲರ್ ಬ್ಲೌಸ್, ಯಾವ ಕಲರ್ ಬ್ಲೌಸಿಗಾದರೂ ಮ್ಯಾಚ್ ಆಗುತ್ತೆ. ಈ ಸೀರೆಗೆ ಯಾವ ಕಲರ್ ಬ್ಲೌಸ್ ಆದರೂ ಮ್ಯಾಚ್ ಆಗುತ್ತೆ. ಉಟ್ಕೋಬೋದು. ಉಟ್ಕೊಂಡು ನಮಗೇನಾದರೂ ಬೇಜಾರಾದರೆ ನಾವು ಮಕ್ಕಳಿಗೆ ಇದರಲ್ಲಿ ಲಂಗ ಬ್ಲೌಸು ಹೊಲಿಸ್ಬೋದು, ತೊಂದರೆ ಇಲ್ಲ. 550ಗೆ ಅಂದರೆ ಓಕೆ ಕೊಡಬಹುದು. ಏನಕ್ಕೆ ಅಂದರೆ ನಾವೀಗ ಆಚೆ ಕಡೆ ಶಾಪಲ್ಲಿ, ಲೋಕಲ್ ಶಾಪಲ್ಲೆಲ್ಲ ಕಟ್ ಪೀಸ್ ತೊಗೊಳಕ್ಕೆ ಹೋದರೆ 200-300 ಸಮಥಿಂಗ್ ಇರುತ್ತೆ 1 ಮೀಟ್ರಿಗೆ. ನಾವು ಇದನ್ನು ಲಂಗ ಬ್ಲೌಸ್ ಹೊಲಿಸ್ತೀವಿ ಅಂತ ಪರ್ಚೇಸ್ ಮಾಡಿದ್ರೂ ಏನು ತೊಂದರೆ ಇಲ್ಲ, ಹೊಲಿಸ್ಕೋಬೋದು. ಈ ಥರ ಇದೆ. ಇದು ಪಲ್ಲು ಅಲ್ಲಿ ಸ್ವಲ್ಪ ಸಿಲ್ವರ್ ಕಲರ್ ಕೊಟ್ಟಿದ್ದಾರೆ ಜರಿನ. ಡ್ಯಾಮೇಜ್ ಇದೆಯಾ ಅಂತ ಹೇಳಿ ನಾನು ಚೆಕ್ ಮಾಡ್ತೀನಿ, ಹಾಗೆಯೇ ಇಟ್ಕೊಂಡು ಕೂಡ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ನಾನು ಸೀರೆ ಉಟ್ಕೊಂಡೆ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ಸೀರೆ ಉಟ್ಕೊಂಡು ಬಂದಿದ್ದೀನಿ. ನನ್ನ ಹತ್ರ ಮೆರೂನ್ ಕಲರ್ ವೆಲ್ವೆಟ್ ಬ್ಲೌಸ್ ಇತ್ತು ಆಲ್ರೆಡಿ ಹೊಲಿಸಿದ್ದು. ಇದಕ್ಕೆ ಯಾವ ಕಲರ್ ಬ್ಲೌಸ್ ಆದರೂ ಮ್ಯಾಚ್ ಆಗುತ್ತೆ. ಉಟ್ಕೊಂಡೇ ತೋರಿಸೋಣ ಹೆಂಗೆ ಕಾಣಿಸುತ್ತೆ, ನಿಮಗೂ ಒಂದು ಐಡಿಯಾ ಬರುತ್ತೆ ಅಂಥೇಳಿ ನಾನು ಸೀರೆ ಉಟ್ಕೊಂಡು, ಮತ್ತು ಅದಕ್ಕೆ ಗೋಲ್ಡ್ ಬ್ಯಾಂಗಲ್ ಇತ್ತು, ಗೋಲ್ಡ್ ಕಲರ್ ಬ್ಯಾಂಗಲ್ ನನ್ನ ಹತ್ರ, ಅದು ಹಾಕ್ಕೊಂಡು ಒಂದು ಮೆರೂನ್ ಕಲರ್ದು ಸರ ಇತ್ತು, ಅದನ್ನು ಕೂಡ ಇದಕ್ಕೆ ಮ್ಯಾಚ್ ಆಯಿತು ಅಂಥೇಳಿ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಇಲ್ಲೇ ನೋಡ್ತಿರ್ಬೋದು. ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಸೀರೆ ಮಾತ್ರ. ನಾನು ನಿಮಗೆ ದೂರದಿಂದನೂ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂಥೇಳಿ.
ಸಖತ್ ರಿಚ್ ಲುಕ್ ಕೊಡುತ್ತೆ ಸೀರೆ ಮಾತ್ರ. ಯಾವುದಾದ್ರೂ ಪಾರ್ಟಿ ಫಂಕ್ಷನ್ನು ಮದುವೆ ಅದಕ್ಕೆಲ್ಲ ಸಖತ್ತಾಗಿದೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸೀರೆ ಉಟ್ಕೊಂಡ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಅಷ್ಟು ಏನು ಟ್ರಾನ್ಸ್ಪರೆಂಟ್ ಅನಿಸಲ್ಲ, ನಾವು ಉಟ್ಕೊಂಡ್ಮೇಲೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ನೀವು ಸಿಂಗಲ್ ಪಿನ್ ಮಾಡಿ ಆದರೂ ಈ ಥರ ಇಟ್ಕೋಬೋದು, ಅಥವಾ ನಾವು ಪ್ಲಿಟ್ಸ್ ಮಾಡಿ ಹಾಕ್ಕೊತೀವಿ ಅಂದರೂ ಹಂಗೂ ಹಾಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀರಿಗೆ ನೋಡ್ತಿರ್ಬೋದು ಎಷ್ಟು ನೀರಿಗೆ ಬಂದಿದೆ ಅಂದರೆ ತುಂಬಾ ನೆರಿಗೆ ಬಂದಿದೆ. ತುಂಬ ದೊಡ್ಡದಿದೆ ಸೀರೆ ಮಾತ್ರ. ಕಾಣಿಸ್ತಿದ್ಯಾ? ನೆರಿಗೆ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ, ಎಷ್ಟೊಂದು ಜಾಸ್ತಿ ನೆರಿಗೆನೇ ಬಂದಿದೆ. ಇನ್ಕ್ಲೂಡ್ ವಿತ್ ಬ್ಲೌಸ್ ಇದೆ ಇದರಲ್ಲಿ. ಬೇಕಿದ್ರೆ ನಾವು ಹೊಲಿಸ್ಕೋಬೋದು, ಇಲ್ಲ ಅಂದರೆ ಹಿಂಗೆ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಂತೀವಿ ಅಂದ್ರೂ ಕೂಡ ಆಗುತ್ತೆ. ಕಾಣಿಸ್ತಿದ್ಯಾ? ಆರಾಮಾಗಿ ತಗೋಬೋದು. ಯಾರಾದರೂ ತಗೊತೀನಿ ಅನ್ನೋರು ಆರಾಮಾಗಿನೇ ತಗೋಬೋದು, ಕಣ್ಣು ಮುಚ್ಕೊಂಡು ತಗೋಬೋದು. ಅಷ್ಟು ಚೆನ್ನಾಗಿದೆ ಗೋಲ್ಡ್ ಕಲರ್ ಸ್ಯಾರಿ. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತಗೋಬೇಕು ಅಂತ ಹೇಳಿ. ಅದು ಇವತ್ತು ತಗೊಳ್ಳೋವಂಥ ಟೈಮು ಬಂತು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಆರಾಮಾಗಿ ಸೀರೆನ ತಗೋಬೋದು.